ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತುಂಬಾ ಸೂಪರ್ವಾಗಿರುವಂಥ ಒಂದು ಈಸಿ ಟು ಮೇಕ್ ಹೋಮ್ ರೆಮಿಡಿ ಹೇರ್ ಆಯಿಲ್ನ ಮಾಡೋದು ಹೇಗಂತ ತೋರಿಸಿಕೊಡ್ತೀನಿ. ಬನ್ನಿ ವಿಡಿಯೋದಲ್ಲಿ ಹೋಗೋಣ. ಮೊದಲಿಗೆ ನಾನಿಲ್ಲಿ ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ. ಅದಾದಮೇಲೆ ಕಲೋಂಜಿ ತೊಗೊಂಡಿದ್ದೀನಿ. ಕಲೋಂಜಿಯಲ್ಲಿ ನಮ್ಮ ಹೇರ್ ಗ್ರೋತಿಗೆ ಬೇಕಾದಂಥ ಎಲ್ಲ ಸಪ್ಲಿಮೆಂಟ್ಸ್ ಕೂಡ ಕಲೋಂಜಿ ಇರುತ್ತೆ. ಅದಾದ ನಂತರ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಪೂರ್ತಿ ಚಿಕ್ಕದಾಗಿ ಫೈನಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಪಾರ್ಟ್ ವಿಡಿಯೋದು ಏನು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಕಲೋಂಜಿ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ. ಇವಷ್ಟನ್ನು ಸೇರಿಸಿ ಒಂದು ಸೂಪರಾದ ಹೇರ್ ಆಯಿಲ್ನ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕಬ್ಬಿಣದ ತವ ಇಟ್ಕೊಳ್ತೀನಿ. ಅದಕ್ಕೆ ಸಾಸಿವೆ ಎಣ್ಣೆನೇ ಹಾಕಬೇಕು, ಕೊಬ್ಬರಿ ಎಣ್ಣೆ ತೊಗೋಬೇಡಿ, ಸಾಸಿವೆ ಎಣ್ಣೆನೇ ಹಾಕ್ಕೊಳ್ಳಿ. ಒಂದು ಸಣ್ಣ ಗ್ಲಾಸಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. ಈ ಸಾಸಿವೆ ಎಣ್ಣೆಯಲ್ಲಿ ಕೂದಲನ್ನು ಉದುರೋದು ನಿಲ್ಲಿಸಿ ಹೊಸ ಕೂದಲನ್ನು ಬೆಳೆಸೋಷ್ಟು ತಾಕತ್ತಿರುತ್ತೆ. ಕೂದಲಿಗೆ ತುಂಬಾ ಒಂದು ಶಕ್ತಿ ಕೊಡುವಂಥ ಒಂದು ಎಣ್ಣೆ ಅಂದರೆ ಅದು ಸಾಸಿವೆ ಎಣ್ಣೆ. ಈ ಕಬ್ಬಿಣದ ಬಾಣಲಿನೇ ತೊಗೊಳ್ಬೇಕು ನೀವು, ಯಾಕಂದರೆ ಕಬ್ಬಿಣದಲ್ಲಿರುವ ಕಬ್ಬಿಣಾಂಶ ಲೇಡೀಸ್ಗೆ ತುಂಬ ಕಮ್ಮಿ ಇರೋದ್ರಿಂದ ಕೂದಲು ತುಂಬಾ ಉದುರುತ್ತೆ. ಇದಾದಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಅದು ತನ್ನ ಎಲ್ಲ ರಸಗಳನ್ನ ಚೆನ್ನಾಗಿ ಬಿಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಈಗ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಕೆಲವು ಲೇಡೀಸ್ಗೆ ಮದುವೆ ಆದ ನಂತರ ತುಂಬಾ ಕೂದಲು ಉದುರ್ತಾ ಇರುತ್ತೆ. ಅದು ಯಾಕಪ್ಪ ಅಂತಂದರೆ ಅವ್ರ ಬಾಡಿಲಿ ಚೇಂಜಸ್ ಆಗೋದ್ರಿಂದ, ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗೋದ್ರಿಂದ ಹೇರ್ ಫಾಲು ತುಂಬಾ ಆಗ್ತಿರುತ್ತೆ. ಅಂಥವ್ರಿಗೆ ಈ ಒಂದು ಅನಿಯನ್ ಹೇರ್ ಆಯಿಲು ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಈರುಳ್ಳಿಗೆ ತನ್ನ ಒಂದು ಶಕ್ತಿ ಏನೆಂದರೆ ಅದರಲ್ಲಿ ತುಂಬಾ ಸಲ್ಫರ್ ಅಂಶ ಇರುತ್ತೆ. ತಲೆ ಬಾಲ್ನೆಸ್ ಆದವರಲ್ಲಿ ಕೂಡ ಈ ಈರುಳ್ಳಿ ಹೊಸ ಕೂದಲನ್ನು ಹುಟ್ಟಿಸೋಷ್ಟು ತಾಕತ್ತು ಈರುಳ್ಳಿಗಿರುತ್ತೆ. ಹಾಗಾಗಿ ಈರುಳ್ಳಿ, ಅದರಲ್ಲೂ ಸಾಂಬಾರು ಈರುಳ್ಳಿ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಸಾಂಬಾರು ಈರುಳ್ಳಿ ಇಲ್ಲದೇ ಇರೋದಕ್ಕೆ ನಾನು ಮಾಮೂಲಿ ಈರುಳ್ಳಿನೇ ತೊಗೊಂಡಿದ್ದೀನಿ. ಇದರಲ್ಲೂ ಕೂಡ ಸಲ್ಫರ್ ಕಂಟೆಂಟ್ ತುಂಬಾ ಇರುತ್ತೆ. ಈ ಈರುಳ್ಳಿಯಿಂದ ನಮ್ಮ ಕೂದಲು ಗ್ರೋತು, ಹೊಸ ಕೂದಲು ಬೆಳೆಯೋದಕ್ಕೆ, ಯಾರ ತಲೆ ಎಲ್ಲ ಪೂರ್ತಿ ಕೂದಲು ಉದುರೋಗಿರುತ್ತೆ ಅವ್ರ ತಲೆಯಲ್ಲಿ ಹೊಸ ಕೂದಲು ಹುಟ್ಟಿಸೋದಕ್ಕೆ ಈರುಳ್ಳಿ ತುಂಬಾ ಸಹಾಯಕಾರಿಯಾಗಿರುತ್ತೆ. ನೋಡಿ, ಈರುಳ್ಳಿ ಚೆನ್ನಾಗಿ ಬ್ರೌನಾಗಿ ಫ್ರೈ ಆಗಬೇಕು. ಈ ಸಾಸಿವೆ ಎಣ್ಣೆಯಲ್ಲಿ ಕುದ್ದು ತನ್ನೆಲ್ಲ ಶಕ್ತಿಗಳನ್ನ ಈರುಳ್ಳಿ ಬಿಟ್ಕೊಳ್ಳುತ್ತೆ. ಹಾಗೆ ಕಬ್ಬಿಣದ ಬಾಂಡಿಲಿ ನಾವು ಯಾವಾಗ ಇದೆಲ್ಲ ಮಾಡ್ಕೊಳ್ತೀವಿ, ಕಬ್ಬಿಣದ ಅಂಶ ಲೇಡೀಸ್ಗೆ ತುಂಬಾ ಕಮ್ಮಿ ಇರೋದ್ರಿಂದ ಕಾರಣ ಕಬ್ಬಿಣದ ಅಂಶ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಕಬ್ಬಿಣ ಕೂಡ ತನ್ನೆಲ್ಲ ಕಬ್ಬಿಣದ ಅಂಶ ಬಿಟ್ಕೊಂಡು ಈರುಳ್ಳಿ ಜೊತೆ ಸೇರಿ ತನ್ನೆಲ್ಲ ಪ್ರಾಪರ್ಟೀಸನ್ನು ಬಿಟ್ಕೊಳುತ್ತೆ. ಹಾಗಾಗಿ ಕಬ್ಬಿಣದ ಬಾಂಡ್ಲಿನೇ ತೊಗೋಬೇಕು. ಈ ಒಂದು ಈರುಳ್ಳಿನ ಹಳೇ ಕಾಲದಿಂದನೂ ಯೂಸ್ ಮಾಡ್ಕೊಳ್ತಾ ಬಂದಿದ್ದಾರೆ. ಅಜ್ಜಿ ಕಾಲದ ಹೋಮ್ ರೆಮಿಡಿ ಇದು. ಇದಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಕಲೋಂಜಿನ ನೀಟಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಮುಕ್ಕಾಲು ಭಾಗ ಈರುಳ್ಳಿ ಬೆಂದಾದ ನಂತರ ಅದೊಂದು ಸ್ಪೂನನ್ನು ನಾನು ಕಲೋಂಜಿನ ಈರುಳ್ಳಿ ಒಳಗೆ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಕಲೋಂಜಿ ಚೆನ್ನಾಗಿ ಕುದಿಬೇಕು. ಈರುಳ್ಳಿ ಎಲ್ಲ ನೋಡಿ ತನ್ನ ಕಲರ್ ಬಿಟ್ಕೊಂಡು ಬ್ರೌನ್ ಆಗ್ತಾಯಿದೆ. ಇಂಥ ಹೇರ್ ಆಯಿಲ್ನ ನೀವು ಪ್ರತಿ ವಾರದಲ್ಲಿ 2 ಸರಿ ಬಳಸಿ ಸ್ನಾನ ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋತು ತುಂಬಾ ಚೆನ್ನಾಗಾಗುತ್ತೆ. ನಿಮ್ಮ ಹೇರ್ ಕೂಡ ಬ್ಲ್ಯಾಕ್ ಆಗಿ ಇರುತ್ತೆ. ಹಳೇ ಒಂದು ಬಿಳಿ ಹೇರ್ಸ್ ಇತ್ತು, ವೈಟ್ ಹೇರ್ಸ್ ಇತ್ತು ಅಂತಂದರೆ ಅದನ್ನೆಲ್ಲ ಕಮ್ಮಿ ಮಾಡಿ ಹೊಸ ಹೇರ್ ಗ್ರೋತ್ ಆಗುತ್ತೆ. ಬಿಳಿ ಕೂದಲು ಉದುರೋದು ನಿಂತು ಹೋಗಿ ಆ ಬಿಳಿ ಕೂದಲು ಕೂಡ ಕಪ್ಪಾಗೋಕ್ಕೆ ಶುರುವಾಗುತ್ತೆ. ಎಳೆ ಮಕ್ಕಳು ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇಲ್ಲ. ಅದಕ್ಕಾಗಿಯೇ ಹಳೆ ಕಾಲದ ಅಜ್ಜಿ ತಾತಂದಿರು ಭಾಳಷ್ಟು ಇಂಥ ಎಣ್ಣೆಗಳನ್ನು ಯೂಸ್ ಮಾಡಿಕೊಂಡು, ಇಂಥ ಹೋಮ್ ರೆಮಿಡಿಗಳನ್ನು ಯೂಸ್ ಮಾಡಿಕೊಂಡು ತಮ್ಮ ಕೂದಲನ್ನು ಸಮೃದ್ಧವಾಗಿ ಕೇಶರಾಶಿಯನ್ನು ಬೆಳೆಸ್ಕೊಳ್ತಾ ಇದ್ದರು. ತಮ್ಮ ಕೂದಲನ್ನು ಉದುರದೆ ಹಾಗೆ ಅವರು ನೋಡ್ಕೊಳ್ತಾ ಇದ್ದರು ಅನ್ನೋದಕ್ಕೆ ಈ ಹೋಮ್ ರೆಮಿಡೀಸೇ ಸಾಕ್ಷಿ.
ನೀವು ಹೊರಗಡೆ ಸಿಗುವಂಥ ಹೇರ್ ಆಯಿಲ್ಸು ಅದರಲ್ಲಿ ತುಂಬಾ ಕೆಮಿಕಲ್ಸ್ ಹಾಕಿರ್ತಾರೆ, ತುಂಬಾ ಎಸೆನ್ಷಿಯಲ್ ಆಯಿಲ್ಸ್ ಹಾಕಿರ್ತಾರೆ, ಘಮ ಪರಿಮಳ ಬರಲಿಕ್ಕೋಸ್ಕರ ಏನೇನೋ ಕೆಮಿಕಲ್ಸ್ ಆಯಿಲ್ಸ್ನೆಲ್ಲ ಆ್ಯಡ್ ಮಾಡಿರ್ತಾರೆ. ಅದನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಏನೂ ಪ್ರಯೋಜನ ಸಿಗೋದಿಲ್ಲ, ಜಸ್ಟ್ ಆಯಿಲ್ ಹಾಕ್ದಂಗೆ ಆಗುತ್ತೆ. ಈ ಥರ ಹೇರ್ ಆಯಿಲ್ ಮಾಡಿಕೊಂಡು ನೀವು ತಲೆಗೆ ಹಚ್ಕೊಂಡಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ನೀವು ಇದು ಎಣ್ಣೆನ ಬಾಣಲಿಲಿ ಒಂದು ಫುಲ್ ನೈಟ್ ಹಾಗೇ ಬಿಡಿ. ಮಾರನೇ ದಿವಸ ಎದ್ದು ಆಮೇಲೆ ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡಿಕೊಂಡು ಒಂದು ಬಟ್ಲಿಗೆ ನೀಟಾಗಿ ಎಲ್ಲನೂ ನೀಟಾಗಿ ಸ್ಟ್ರೈನ್ ಮಾಡ್ಕೊಳ್ಳಿ. ಒಂದು ದಿವಸ ನೈಟೆಲ್ಲ ಬಿಡೋದ್ರಿಂದ ತನ್ನ ಪ್ರಾಪರ್ಟೀಸ್ನೆಲ್ಲ ಬಿಟ್ಕೊಂಡು ಎಣ್ಣೆ ಇನ್ನೂ ಪವರ್ಫುಲ್ ಆಗುತ್ತೆ ನಿಮಗೆ. ಹಾಗಾಗಿ ಒಂದು ನೈಟ್ ಫುಲ್ಲು ಬಿಟ್ಟು ಕಬ್ಬಿಣದ ಬಾಣಲೆಯಲ್ಲೇ ಬಿಟ್ಟು ಮಾರನೇ ದಿವಸ ಸ್ಟ್ರೈನ್ ಮಾಡ್ಕೊಳ್ಳಿ. ಸ್ಟ್ರೈನ್ ಮಾಡಿಕೊಂಡು ಈ ಒಂದು ದಿವ್ಯವಾದ ಅಮೃತನ ನಿಮ್ಮ ತಲೆಗೆ ಹಚ್ಕೊಂಡು ಮಾಲಿಷ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ತುಂಬಾ ಸಮೃದ್ಧವಾಗಿ ಬೆಳೀತದೆ. ನೋಡಿ, ನಾನೀಗ ಎಷ್ಟು ಚೆನ್ನಾಗಿ ಇದನ್ನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ. ಈ ಕೆಳಗೆ ಕಾಣ್ತಾ ಇರೋದು ಅದು ಕಲೋಂಜಿ ಪುಡಿ. ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ. ಕಲೋಂಜಿ ಇನ್ನೂ ನೆಂದಷ್ಟು ಎಣ್ಣೆ ಇನ್ನೂ ಪವರ್ಫುಲ್ ಆಗುತ್ತೆ. ನೋಡಿ, ಏನೂ ಇಲ್ಲ, ಸ್ವಲ್ಪನೇ 2 ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ನಾನೆಂಥ ಒಂದು ಒಳ್ಳೆ ಹೇರ್ ಗ್ರೋತ್ ಆಯಿಲನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ. ಬನ್ನಿ ಈಗ ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಎಣ್ಣೆನ ತೊಗೊಳ್ರಿ. ಬೆಳಗ್ಗೆ ತೊಗೊಂಡಾಗ ಒಂದು ಸ್ವಲ್ಪ ಲೈಟಾಗಿ ಹೀಟ್ ಮಾಡಿಕೊಂಡು ನಿಮ್ಮ ಉಗುರ ತುದಿ ಬೆರಳುಗಳ ತುದಿಗಳಿಂದ ಎಲ್ಲ ಕಡೆ ನೀಟಾಗಿ ರೌಂಡಾಗಿ ಮಸಾಜ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪಾರ್ಟಿಷನ್ ಮಾಡಿಕೊಂಡು ಕೂದಲುಗಳನ್ನು ಎಲ್ಲ ಕೂದಲಿಗೂ ನೆತ್ತಿ ತುಂಬ ಹಚ್ಚೋ ಹಾಗೆ, ನೆತ್ತಿ ತುಂಬಾ ನಿಮಗೆ ಅಂಟಬೇಕು ಆ ಥರ ನೀಟಾಗಿ ರೌಂಡಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡ್ತಾ ನಿದ್ದೆ ಬರಬೇಕು ನಿಮಗೆ. ಆ ಥರ ನಿಧಾನವಾಗಿ ಟ್ವಿಸ್ಟ್ ಕೊಟ್ಕೊತ ಹಿಂದೆ ರೌಂಡ್ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಎರಡೂ ಥರ ಹಿಂದೆ ಗುಳಿಯಲ್ಲಿ, ನೆತ್ತಿಗೆ, ಕಿವಿ ಹಿಂದೆ, ತಲೆಗೆ ಎಲ್ಲ ಕಡೆ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡಿಕೊಂಡು ನೀಟಾಗಿ ನಿಧಾನವಾಗಿ ನೀವು ಮಸಾಜ್ ಮಾಡ್ಕೊಳ್ತಾ ಬಂದರೆ ನಿಮಗೆ ಬಾಲ್ನೆಸ್ ಇದ್ದರೆ ಅದು ಕಮ್ಮಿ ಆಗುತ್ತೆ, ಹೇರ್ ಗ್ರೋತ್ ಪ್ರಮೋಟ್ ಆಗುತ್ತೆ, ನಿಮ್ಮ ಕೂದಲು ಕಪ್ಪಾಗಿ ಉಳಿಯೋಕ್ಕೆ ಅವಕಾಶ ಇರುತ್ತೆ. ಈ ಥರ ಈ ಆಯಿಲು ನಮ್ಮ ಕೂದಲಿಗೆ ತುಂಬಾ ಕೆಲಸ ಮಾಡುತ್ತೆ. ನಂಬಿಕೆ ಇಟ್ಟು ವಾರದಲ್ಲಿ 3 ಸರಿ ಅಥವಾ 2 ಸರಿ ಈ ಆಯಿಲ್ನ ಯೂಸ್ ಮಾಡಿ. ಮಕ್ಕಳಿಗೂ ಹಚ್ಚಿ. ಅವ್ರಿಗೇನಾದರೂ ಬಿಳಿ ಕೂದಲು ಬರೋವಂಥ ಚಾನ್ಸಸ್ ಸಿಕ್ತು ಅಂತಂದರೆ ಅದು ಕೂಡ ಕಮ್ಮಿ ಆಗುತ್ತೆ. ನೋಡಿ, ಮುಂದೆ ಎಲ್ಲ ಕೂದಲಿಗೆ 3 ಬೆರಳಿಂದ ಎಣ್ಣೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಸುತ್ತಮುತ್ತ ಹಚ್ಚಿ. ನಿಮಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂತಂದರೆ, ಯೂಸ್ಫುಲ್ ಅಂತ ಅನಿಸಿದರೆ ಖಂಡಿತ ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ನಿಮ್ಮ ಹೆಸರನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೂಟೌಟ್ ಕೊಡ್ತೀನಿ. ಹಾಗೆ ನಮ್ಮ ಚಾನಲನ್ನು ಬೆಳೆಸ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.